ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ನಾನು. ಎಲ್ಲರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲಿ ತಾಳೂರ್ ಹತ್ರ ಒಂದು ಶಿವನ್ ಟೆಂಪಲ್ ಇದೆ. ಆ ಟೆಂಪಲ್ ಬಂದಿದೀವಿ. ಎಲ್ಲ ಬ್ಲಾಗ್ ಎಲ್ಲ ಹೆಂಗಿರುತ್ತೆ ಅಂತೆಲ್ಲ ನೋಡ್ಬೋದು ನೀವು. ಸುಮಾರಾಗೆಲ್ಲ ಜನ ಸೇರಿದ್ದಾರೆ. ಒಳಗಡೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತೆಲ್ಲ. ದಯವಿಟ್ಟು ಇಲ್ಲಿ ನಿಯರೆಸ್ಟ್ ಯಾರು ಚಾನಲ್ ಹೊಸದಾಗಿ ಯಾರು ನೋಡ್ತಾ ಇದ್ದಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಬ್ಲಾಗ್ ಎಲ್ಲ ತೋರಿಸ್ತೀನಿ. ದೇವಸ್ಥಾನ ಹತ್ರ ಯಾವ ರೀತಿ ಅರೇಂಜ್ಮೆಂಟ್ ಎಲ್ಲ ಮಾಡಿದಾರೆ ಅಂತ ಗೊತ್ತೇ ಇರುತ್ತೆ. ಇವತ್ತು ಶಿವರಾತ್ರಿ ಜಾಗರಣ ದಿನ. ವಿಶೇಷವಾಗಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೆ ಮಹಾಶಿವರಾತ್ರಿ ಹಬ್ಬ ಶುಭಾಶಯಗಳು. ಹಾಗೂ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ನಿಯರೆಸ್ಟ್ ಆಗಿ ಚಾನಲ್ ಎಲ್ಲ ಮಿಸ್ ಮಾಡಿ. ನೀವು ನೋಡ್ತಿರ್ಬೋದು ಜಿಂದಲ್ ನಿಯರೆಸ್ಟ್ ಕೇಳಿರ್ತೀರ ಸ್ಟೀಲ್ ಪ್ಲಾಂಟ್ ಅಂತ. ಆ ಪ್ಲಾಂಟ್ ಹತ್ರ ಒಂದು ಶಿವನ್ ಟೆಂಪಲ್ ಇದೆ, ಕಲ್ಲಿನ ದೇವಸ್ಥಾನ ಅಂತ. ಆ ದೇವಸ್ಥಾನ ಹತ್ರ ಸುಮಾರಾಗಿ ಇವತ್ತು ಗೊತ್ತೇ ಇರುತ್ತೆ ಶಿವರಾತ್ರಿ ಶಿವನ ಟೆಂಪಲ್ ಎಲ್ಲೆಲ್ಲ ಇರುತ್ತವ್ರೆ, ಎಲ್ಲ ಜನ ಸೇರಿರ್ತಾರೆ. ಆ ರೀತಿಯಾಗಿ ಎಲ್ಲ ನೇರಿದ್ದಾರೆ. ದೇವಸ್ಥಾನ ಎಲ್ಲಿದ್ರೆ ಅಲ್ಲಿ ಪಾನಿಪುರ ಅಂತ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಜನ ಸುಮಾರಾಗೆಲ್ಲ ಸೇರ್ತಾರೆ, ಮಿಸ್ ಮಾಡ್ದೇನೆ ಎಲ್ಲ ಬರ್ತಾ ಇರ್ತಾರೆ. ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಪ್ಲೇಸ್ ಎಲ್ಲ ಮಾಡಿದ್ದಾರೆ. ನೈಟ್ ಎಲ್ಲ ಜಾಗರಣೆ ಮಾಡಕ್ಕೆ ಎಲ್ಲ ಪ್ಲಾನ್ ಕೂಡ ಮಾಡಿದ್ದಾರೆ. ಸಖತ್ತಾಗಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ನೀವೆಲ್ಲ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸ್ಟೇಜ್ ಎಲ್ಲ ಹಾಕಿದ್ದಾರೆ ಇದು ಮಾಡಕ್ಕೆ. ಕಂಪ್ಲೀಟ್ ಆಗಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಲೈನ್ ಅಲ್ಲೆಲ್ಲ ಯಾವತ್ತೆಲ್ಲ ಪ್ಲಾನಿಂಗ್ ಎಲ್ಲ ಮಾಡಿದ್ದಾರೆ. ಕಡೆ ಎಲ್ಲ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಗೊತ್ತೇ ಇರುತ್ತೆ ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ, ತಾಳೂರು ಗ್ರಾಮ ಅಂತ. ಇದು ಬಂದ್ಬಿಟ್ಟು ತಾಳೂರು ಗ್ರಾಮ ಪಂಚಾಯತಿ ಬರುತ್ತೆ. ಜಿಂದಲ್ ಅಂತ ಯಾರಂಗ್ ಗೊತ್ತಿದ್ರೆ ಮಾತ್ರ ಕಂಪಲ್ಸರಿ ಊರ್ ಗೊತ್ತೇ ಇರುತ್ತೆ. ಜಾಗರಣೆಗೆಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಪಾರ್ಕಿಂಗ್ ಆಗಿರ್ಬೋದು, ನೈಟ್ ಜಾಗರಣೆ ಮಾಡಕ್ಕೆ ಸ್ಟೇಜ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ನೋಡ್ತಿರ್ಬೋದು ನೀವು. ಸುಮಾರಾಗೆಲ್ಲ ಲೈಟಿಂಗ್ ಎಲ್ಲ ಹಾಕಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸಖತ್ತಾಗಿ ಸೂಪರ್ ಆಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಮಾರಾಗಿ ಇಲ್ಲಿ ಒಂದು ಈಶ್ವರನ ದೇವಸ್ಥಾನಕ್ಕೆ ಬಂದ್ರೆ ಆಂಜನೇಯ ದೇವಸ್ಥಾನ ಇದೆ. ನಾವೇಮೇಲೆ ನವಗ್ರಹ ಪೂಜೆ ಎಲ್ಲ ಮಾಡಿಸ್ಬೋದು. ಇವ್ರು ನೈಟ್ ಜಾಗರಣೆ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ನೋಡ್ಬೋದು ನೀವು, ಲೈಟಿಂಗ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಪಾರ್ವತಿ ಪರಮೇಶ್ವರ ಕಾಣ್ತಿದ್ದಾರೆ ನೋಡ್ಬೋದು ಲೈಟಿಂಗ್ಸ್ ಅಲ್ಲಿ. ಈಶ್ವರ ಎಲ್ಲರಿಗೂ ವಿಶೇಷವಾಗಿ ಎಲ್ಲರಿಗೂ ದೇವರೆಲ್ಲ ಒಳ್ಳೇದ್ ಮಾಡ್ಲಿ. ಇನ್ನು ದೇವಸ್ಥಾನ ಅಂದ್ರೆ ಕಾಯಿ ಹಣ್ಣು ಹೂ ಇದ್ದೇ ಇರುತ್ತೆ. ಇಲ್ಲಿ ಕಾಯಿ ಹಣ್ಣು ಹೂ ಮಾರೋರು ಇದ್ದಾರೆ. ಕಾಯಿಗಂತೂ ಫುಲ್ ಡಿಮ್ಯಾಂಡ್. ಹಬ್ಬಗಳೆಲ್ಲ ಬರ್ತಾ ಇದಾರೆ ನೋಡ್ಬೋದು ನೀವು. ವ್ಯಾಪಾರ ಮಾಡೋರೆಲ್ಲ ಇದ್ದಾರೆ. ಈ ಕಡೆಗೆಲ್ಲ ಸ್ಲಿಪ್ಪರ್ ಎಲ್ಲ ಬಿಡ್ತಾ ಇದ್ದಾರೆ. ಲೈಟಿಂಗ್ ಎಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೈಟ್ ಜಾಗರಣೆ ಮಾಡಕ್ಕೆ. ಸ್ಲಿಪ್ಪರ್ ಎಲ್ಲ ಒಳಗಡೆ ಹಾಕೊಂಡ್ ಅಂದ್ರೆ ಹಾಕೊಂಡ್ ನೋಡ್ತಿರ್ಬೋದು ನೀವು ಮುಂದೆ. ಅಲ್ಲಿ ಕಾಣ್ತಾ ಇರೋದೇ ಆಂಜನೇಯನ ದೇವಸ್ಥಾನ. ಅದು ಆ ಟೆಂಪಲ್ ಅಂತ ನೀಟಾಗಿ ಸಖತ್ತಾಗಿ ನೀಟ್ ಕ್ಲೀನ್ ಅಂತೆಲ್ಲ ಇರುತ್ತೆ. ತುಂಬಾ ಸಲ ಬಂದಿನಿ ದೇವಸ್ಥಾನಕ್ಕೆ. ಅಲ್ಲಿ ಆಂಜನೇಯನ ದೇವಸ್ಥಾನ ಅದು. ನೋಡ್ತಿರ್ಬೋದು ನೀವು, ಅಲ್ಲಿಂದ ಇಲ್ಲಿವರೆಗೂ ಕ್ಯೂ ಕಟ್ಟಿದ್ದಾರೆ. ನಾವು ಬಂದಾಗಿನ ಸ್ವಲ್ಪ ಕಡಿಮೆನೇ ಇತ್ತು ರಶ್. ಈಗ ಇನ್ನೂ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ. ಆ ರೀತಿ ಎಲ್ಲ ರಶ್ ಆಗ್ಬಿಟ್ಟಿದೆ. ಸ್ಟಿಕ್ ತರಬೇಕಾಯ್ತು, ತಂದಿಲ್ಲ. ಬೆಳಿಗ್ಗೆಯಿಂದ ಇದೇ ರೀತಿ ಇದಾರೆ. ಈಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ. ಈ ಬಿಸಿಲು ಕಡಿಮೆ ಆಗಿರೋ ಕಾರಣ ಇನ್ನೂ ಜಾಸ್ತಿ ಎಲ್ಲ ಜನ ಬಂದಿದ್ದಾರೆ. ನೋಡ್ತಿರ್ಬೋದು ದೇವಸ್ಥಾನ ಅಲ್ಲಿ ಇರ್ಬೋದು, ಅಲ್ಲಿ ಇದೆ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕ್ಯೂ ಎಲ್ಲ ಜನ ನಿಂತ್ಕೊಂಡಿದ್ದಾರೆ ದೇವರ ದರ್ಶನ ಪಡಕ್ಕೆ. ಶಿವರಾತ್ರಿ ಶಿವನ ಒಂದು ಆಶೀರ್ವಾದ ಪಡಕ್ಕೆಲ್ಲ ಲೈನಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ಕ್ಯೂ ಅಲ್ಲಿ. ನಾವು ಬಂದಾಗ ಸ್ವಲ್ಪನೇ ಇತ್ತು, ಬಟ್ ಈಗ ಮಾತ್ರ ತುಂಬಾ ಅಂದ್ರೆ ತುಂಬಾ ಇದೆ. ನೋಡ್ತಿರ್ಬೋದು ಅಲ್ಲಿಂದ ಅಲ್ಲಿ ಗೇಟ್ ಇದೆ. ಆ ಗೇಟ್ ಇಂದ ಬಂದು ಇಲ್ಲಿವರೆಗೂ ದೇವಸ್ಥಾನವರೆಗೂ ಇದ್ದಾರೆ. ಪ್ರಸಾದ ಕೊಡ್ತಾ ಇದ್ದಾರೆ. ನಿಯರೆಸ್ಟ್ ಜಿಂದಲ್ ಹತ್ರ ತಾಳೂರು ಅಂತ ಗೊತ್ತೇ ಇರುತ್ತೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಬರುತ್ತೆ. ಆ ದೇವಸ್ಥಾನ ಹತ್ರ ಜಿಂದಲ್ ಫೌಂಡೇಶನ್ ಇಂದ ದೇವಸ್ಥಾನ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವು ಕ್ಯೂ. ಈ ಕಡೆ ಎಲ್ಲ ಆಲ್ರೆಡಿ ದರ್ಶನ ಎಲ್ಲ ಪಡ್ಕೊಂಡು ಪಾರ್ಕಲ್ಲೆಲ್ಲ ಕುತ್ಕೊಂಡಿದ್ದಾರೆ. ಇಲ್ಲೆಲ್ಲ ಸ್ಟೇಜ್ ಎಲ್ಲ, ಆ ಕಡೆ ಸ್ಟೇಜ್ ನೋಡ್ತಿರ್ಬೋದು, ಸ್ಟೇಜ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ರಾತ್ರಿ ಜಾಗರಣೆ ಮಾಡಕ್ಕೆ, ಡ್ಯಾನ್ಸ್ ಮಾಡಕ್ಕೆ, ಭಜನೆ ಮಾಡಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲ ಮಾಡ್ಬೋದು. ನೋಡಿ ಯಾವ ರೀತಿ ಇದಾರೆ. ಅಲ್ಲಿ ಗೇಟಿನವರೆಗೂ ಜನ ಇದ್ದಾರೆ. ಇನ್ನ ದೇವಸ್ಥಾನ ಒಳಗಡೆ ಅಂತೂ ಫುಲ್ ರಶ್ ಇದೆ. ಆಲ್ರೆಡಿ ನಾವು ದರ್ಶನ ಮಾಡ್ಕೊಂಡ್ ಬಂದ್ವಿ. ಈಗ ಈ ರೀತಿ ಇದೆ ನಮ್ಮ ನಿಯರೆಸ್ಟ್ ತಾಳೂರ್ ಹತ್ರ ಒಂದು ಜಾಗರಣೆ ಟೈಮ್ ಅಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಸೇರಿರುವ ಭಕ್ತಾದಿಗಳಂತ ಹೇಳ್ಬೋದು. ಫುಲ್ ರಶ್ ಇದೆ. ಒಳಗಡೆ ಅಂತ ಹೋಗಕ್ ಆಗಲ್ಲ. ಒಳಗಡೆ ವಿಡಿಯೋ ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಸಾದ ನೀಡ್ತಾ ಇದ್ದಾರೆ. ಪಾಯಸ ಮತ್ತೆ ಗುಗ್ಗುರಿ
ವಿಶೇಷವಾಗಿ ಗೊತ್ತಿರುತ್ತೆ, ನಮ್ ತಾಳೂರು ಸಣ್ಣೂರು ತಾಲೂಕು ಬಳ್ಳಾರಿ ಜಿಲ್ಲೆ ಹತ್ರ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಸಖತ್ತಾಗಿದೆ ದೇವಸ್ಥಾನ ಆಗಿರ್ಬೋದು. ಭಕ್ತಾದಿಗಳಂತೂ ಸುಮಾರು ಹೆವಿ ಜನ ಬಂದಿದ್ದಾರೆ ಇವತ್ತು. ನೋಡ್ತಿರ್ಬೋದು ನೀವು, ಇಲ್ಲಿಂದ ಹಿಡಿದು ಅಲ್ಲಿ ಗೇಟ್ ವರೆಗೂ ಜನ ಬಂದಿದ್ದಾರೆ. ನೈಟ್ ಅಲ್ಲಿ ಜಾಗರಣೆ ಇರುತ್ತೆ, ಭಜನೆ ಎಲ್ಲ ಮಾಡೋ ಅರೇಂಜ್ ಎಲ್ಲ ಮಾಡಿದ್ದಾರೆ, ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಇದು ಈಶ್ವರನ್ ದೇವಸ್ಥಾನ ನೋಡ್ತಿರ್ಬೋದು ನೀವು. ಇಲ್ಲಿ ಈಶ್ವರನ್ ದೇವಸ್ಥಾನ ಒಂದಲ್ಲ, ಆಂಜನೇಯ ದೇವಸ್ಥಾನ ಇದೆ, ನವಗ್ರಹ ಪೂಜೆ ಮಾಡಿಸ್ಬೋದು. ಲೈಟಿಂಗ್ ಅಂತ ಸಖತ್ತಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ ಪಾರ್ಕಲ್ಲೆಲ್ಲ ಹೋಗೋಣ, ಪಾರ್ಕಲ್ಲೆಲ್ಲ ತುಂಬಾ ಜನ ಸೇರಿದ್ದಾರೆ. ಇದ್ರು ಶಿವರಾತ್ರಿ ಹಬ್ಬಕ್ಕೆ ತಾಳೂರ್ ಹತ್ರ ಸೇರಿರುವ ಜನ ಸಮೂಹ ಅಂತಾನೆ ಹೇಳ್ಬೋದು. ನಮ್ಮರೆಲ್ಲ ಹೋದ್ರ ಅಣ್ಣ? ಅಲ್ಲಿದಾರ? ಹರ ಹರ ఎవరు అసలు వాయిస్ రావట్లేదు. ನೋಡ್ತಿರ್ಬೋದು, ಇದು ಅದೇ ಒಳಗಡೆ ದರ್ಶನ ಮುಗಿಸ್ಕೊಂಡೆಲ್ಲ ಬಂದಾಯ್ತು. ಇವಾಗ ಈ ರೀತಿ ಎಲ್ಲ ಪಾರ್ಕ್ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿ ಕುತ್ಕೊಂಡಿದ್ದಾರೆ ಜನ. ಇಲ್ಲ ಫ್ರೆಂಡ್ಸ್ ಸಿಕ್ಕಾಗ ಸಖತ್ತಾಗಿ ಎಲ್ಲ ನೀಟಾಗಿ ಕ್ಲೀನ್ ಇದೆ ದೇವಸ್ಥಾನ. ತುಂಬಾ ಜನ ಅಂದ್ರೆ ತುಂಬಾ ಜನ ನೋಡ್ತಿರ್ಬೋದು ನೀವು, ಅಲ್ಲಿವರೆಗೂ ಲೈನ್ ಎಲ್ಲ ತುಂಬಿಕೊಂಡಿದೆ. ಇದು ಭೀಮಾಶಂಕರ ದೇವಸ್ಥಾನ ಅನ್ಕೊಂಡಿದೆ ಮೋಸ್ಟ್ಲಿ. ದೇವರ ದರ್ಶನ ಪಡೆದ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಬೇಕು. ಪ್ರಸಾದವನ್ನು ಸ್ವೀಕರಿಸಿದ ನಂತರ ಪೇಪರನ್ನು ಡಸ್ಟ್ಬಿನ್ಗೆ ಹಾಕಿ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಹಾಗೂ ದರ್ಶನ ಪಡೆದ ಭಕ್ತಾದಿಗಳು ತಮ್ಮ ಧನವನ್ನು ಅರ್ಪಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಹಾಯ್ ಅಭಿ ಹೋಯ್ ಅವರಿಗೆ ಮಾಹಿತಿ ಕೊಟ್ಟು ಅಮ್ಮ ತಗೋ ನೋಡಿ.